ನಾಯಿಗಳಿವೆ ಹುಷಾರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಂಜನಾ ನಗರದಲ್ಲಿ ನಡೆದಂತಹ ಘಟನೆಯ ಕುರಿತಾಗಿ ನಾವು ಈಗಾಗಲೇ ಹೇಳಿದ್ವಿ. ಈಗ ಬಾಲಕಿಯ ತಂದೆ ರಾಮೇಗೌಡ ಅವರು ನಮ್ಮ ಜೊತೆ ಇದ್ದಾರೆ. ರಾಮೇಗೌಡ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಬಾಲಕಿಯ ಚಿಕ್ಕಪ್ಪ ಆದಂತಹ ತಿಪ್ಪೇಗೌಡ ಅವರು ನಮ್ಮ ಜೊತೆ ಇದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಏನಾಯಿತು ರಾಮೇಗೌಡ್ರೆ, ನಿನ್ನೆ ಏನಾಯಿತು? ಸರ್, ಮೇಡಮ್, ಮೊನ್ನೆ 19ನೇ ತಾರೀಕು ಗುರುವಾರ ಮಧ್ಯಾಹ್ನ 11:30ಗೆ ನನ್ನ ಮನೆಯಿಂದ ಯಾವುದೋ ಒಂದು ನನ್ನ ಸ್ವಂತ ಕೆಲಸದ ಮೇಲೆ ಹೊರಗಡೆ ಹೋದೆ. ಆವಾಗ ನಮ್ಮ ಮಿಸ್ಸಸ್ಸು ಮತ್ತು ನನ್ನ ಮಕ್ಕಳು ಇಬ್ಬರು 3 ಜನನೂ ಮನೆಯಲ್ಲೇ ಇದ್ದರು. ಆಗ ಪಕ್ಕದ ಬೀದಿ ಒಳಗಡೆ ಯಾರೋ ಒಬ್ಬರು ತೀರೋಗಿದ್ರು. ನಮ್ಮ ರೋಡಲ್ಲ, ಪಕ್ಕದ ರೋಡಲ್ಲಿ ಯಾರೋ ಒಬ್ಬರು ತೀರೋಗಿದ್ರು. ಒಂದು ಅಜ್ಜಿ ಅಲ್ಲಿ ಮಕ ನೋಡ್ಕೊಬರೋಣ ಅಂದ್ಬಿಟ್ಟು ನಮ್ಮ ಮಿಸ್ಸಸ್ ಹೋಗಿದ್ದಾರೆ. ಅಲ್ಲಿ ನನ್ನ ಮಕ್ಕಳು ಹಿಂದೆ ಹೋಗಿದ್ದಾರೆ. ಆ ಕಡೆಯಿಂದ ಬರಬೇಕಾದ್ರೆ ಕರ್ಕೊಂಬಂದಿದ್ದಾರೆ, ಜೊತೆಯಲ್ಲಿ ಕರ್ಕೊಬತ್ತಾ ಅಲ್ಲಿ ಆಟ ಆಡೋದು ಮಾಮೂಲಿ ಸರ್ವೇ ಸಾಮಾನ್ಯ ಮಕ್ಕಳುಗಳೆಲ್ಲ ಆಟ ಆಡೋದು. ಸ್ಕೂಲ್ ಗ್ರೌಂಡ್ ಪಕ್ಕದಲ್ಲಿದೆ, ಅಲ್ಲಿ ಆಟ ಆಡ್ತಾಯಿದ್ರಂತೆ. ಅವಾಗ ಆಟ ಆಡ್ತಾ ಇರ್ಬೇಕಾದ್ರೆ ದೊಡ್ಡೋಳು ಊಟ ತಿನ್ನಬೇಕು ಅಂತ ಅಂದ್ಬಿಟ್ಟು ಬಂದ್ಬಿಟ್ಟೈತೆ. ಆವಾಗ ಒಂದು 10 ನಿಮಿಷ ಹೆಚ್ಚು ಡಿಸ್ಟೆನ್ಸ್ ಅಷ್ಟೇ. ಆವಾಗ 10 ನಿಮಿಷದಲ್ಲೇ ದೊಡ್ಡವ್ರು ಬಂದ್ಬಿಟ್ಟು ಮನೆಗೆ ಹೋಗಿ ನನ್ನ ಮಗಳು ನಮ್ಮ ಹೆಂಗಸರು ಈಚೆ ಬಂದಿಲ್ಲ. ಅಷ್ಟರಲ್ಲಿ ಈ ನಾಯಿಗಳು ಅಲ್ಲೇ ಅಕ್ಕಪಕ್ಕ ಇರ್ತವೆ. ಬೇಜಾನು ನಾವು ಹಸು ಸಾಕಿದ್ದೀವಿ, ಮತ್ತು ಮೇಕೆಗಳು ಸಾಕಿದ್ದೀವಿ, ನಮ್ಮನೇಲೂ 2 ನಾಯಿ ಇದೆ, ಎಲ್ಲ ಇದೆ. ಆದರೆ ಫಸ್ಟ್ ಅವಾಗಿಂದನೂ ಮನುಷ್ಯರ ಮೇಲೆ ಎಗರೋದು, ಇದು ಮಾಡೋದು, ಯಾರಿಗೆ ಇದು ಮಾಡೋದು, ಕಚ್ಚೋದು ಎಲ್ಲ ಮಾಡ್ತಾಯಿತ್ತು. ಆದರೆ ನಮ್ಮ ಮನೆಯಲ್ಲಿ ಒಂದು ಕುರಿ, 2 ಮೇಕೆ, 2 ಕರು ತಿಂದಿದೆ ನಾಯಿ. ಅವಾಗೆಲ್ಲ ನಾವೊಂದು ರೀತಿ ಯೋಚನೆ ಮಾಡಿ ಇವಾಗೆಲ್ಲ BBMP ಕಂಪ್ಲೇಂಟ್ ಕೊಡೋಕೆ ಹೋದರೆ BBMP ಅವರು ಹಸು ಸಾಕೋದು ತಪ್ಪಲ್ವಾ ಅಂತ ಕೇಳ್ತಾರೆ ಅಂದ್ಬಿಟ್ಟು ನಾವು ಯಾವುದೇ ಕಂಪ್ಲೇಂಟ್ ಕೇಳಿದಾರಾ? ಯಾವತ್ತೂ ಕೇಳಿಲ್ಲ. ನಾವು ಆ ಥರ ನನ್ನ ಮನಸ್ಸಲ್ಲಿ ತಿಳ್ಕೊಂಡು ನಾವು ಕಂಪ್ಲೇಂಟ್ ಏನು ಮಾಡೋಕ್ಕೆ ಹೋಗಿಲ್ಲ. ಆದರೆ ಕಾಲೇಜ್ಗೆ ಹೋಗೋರು, ಕೆಲ್ಸಕ್ಕೆ ಹೋಗೋರು, ಮತ್ತು ಈಸ್ಟ್ ವೆಸ್ಟ್ ಕಾಲೇಜ್ ಹತ್ರ ಇರೋದ್ರಿಂದ ಬೇಜಾನು ಸಾಕಷ್ಟು ವಿದ್ಯಾರ್ಥಿಗಳು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅವಾಗ ಬೊಗಳ್ಕೊಂಡು ಗಾಡೀಲಿ ಹೋಗ್ಬೇಕಾದ್ರೆ ಇಲ್ಲ ನಡ್ಕೊಂಡು ಹೋಗ್ಬೇಕಾದ್ರೆ ಬೊಗಳ್ಕೊಂಡು ಹಿಂದೆ ಹೋಗೋದು ಅವೆಲ್ಲ ಸರ್ವೇ ಸಾಮಾನ್ಯ ಆಗ್ಬಿಡೈತೆ. ಅವ್ರು ಬ್ಯುಸಿಲಿ ಅವ್ರು ಇರ್ತಾರೆ, ಅವ್ರ ಟೆನ್ಷನಲ್ಲಿ ಅವ್ರು ಇರ್ತಾರೆ, ಯಾರೂ ಕಂಪ್ಲೇಂಟ್ ಮಾಡಿಲ್ಲ. ಅದು ಹಾಗಾಗಿ ಅವತ್ತು ನಮ್ಮ ಮಗಳು ಇದು ಮಾಡ್ಕೊಂಡು ಹೋಗ್ಬೇಕಾದ್ರೆ ಅವತ್ತು 6 ವರ್ಷದ ಮಗು ಇನ್ಯಾವ ಥರ ಆಟ ಆಡ್ತದೆ, ಸುಮ್ಮನೆ ಆಟ ಆಡ್ಕೊಂಡು ಇದು ಮಾಡ್ಕೊಂಡು ಸಿಕ್ಕಿದ್ದು ಆಯ್ಕೊಂಡು ಇದು ಮಾಡ್ಕೊಂಡು ಬರ್ತಾಯಿತ್ತೋ ಏನೋ ಗೊತ್ತಿಲ್ಲ. ಆದರೆ ಅವತ್ತು ಒಂದು ಏಕಾಏಕಿ ಒಂದೇ ಸರಿ ನಾನು ಅದರಲ್ಲಿ ಆಲ್ರೆಡಿ ನೋಡಿದ್ದೀನಿ. ನಮ್ಮ ಕರುಗಳಿಗೆ ಬಿದ್ದಾಗ ಆಲ್ರೆಡಿ ಎಷ್ಟೋ ಸರಿ ಕರುಗಳು ಬಿಡಿಸಿದ್ದೀವಿ ನಾವು. ಅವೆಲ್ಲ ನನಗೆ ಗೊತ್ತು ಯಾವ ಥರ ಎಗರುತ್ತವೆ ಅಂತ ಅಂದ್ಬಿಟ್ಟು. ನಾವು ಹೋಯ್ತಾ ಇದ್ರೇ ಒಂದೇ ಸರಿ ಒಂದು ಗುರ್ರ ಅಂದ್ರೆ ಸಾಕು, ಸುತ್ತ ಅಟ್ಯಾಕ್ ಮಾಡ್ತವೆ. ಆ ಥರ ಅಟ್ಯಾಕ್ ಮಾಡಿ ಬರೀ ಒಂದೇ ಒಂದು ನಿಮಿಷದೊಳಗಡೆ ಆಗಿರೋ ಕೆಲಸ ಇದು. ಒಂದೇ ನಿಮಿಷ, ಒಂದೇ ಸತಿ 8-10 ನಾಯಿ ಒಟ್ಟಿಗೆ ಬಂದು ಹಾಕಿದೆ ಬಾಯಿ. ಆಮೇಲೆ ಎಲ್ಲ ಒಂದೇ ಸತಿ ಜಂಪ್ ಆಗಿದೆ. ಯಾರು ಜೊತೆಗೆ ಅಲ್ಲಿ ಯಾರು ಇರ್ಲಿಲ್ಲ. ಅಲ್ಲಿ ಅಕ್ಕಪಕ್ಕದಲ್ಲಿ ಕೆಲಸ ಮಾಡೋರು ಬಿಡಿಸಿಲ್ಲ ಅಂದ್ರೆ ಇನ್ನೊಂದು ನಿಮಿಷ ಅಷ್ಟೇ, ಮಗು ಇಲ್ಲ, ಒಂದು ನಿಮಿಷನೂ ಬೇಕಾಗಿಲ್ಲ. ಚರಂಡಿ ಒಳಗಡೆ ಎಳ್ಕೊಂಡಿದ್ದು ಎಲ್ಲ ಮೋರಿ ಒಳಗಡೆ ಎಳ್ಕೊಂಡ್ಬಿಟ್ಟಿದ್ರು. ಒಂದು ಮೋರಿ ಐತೆ ಅಲ್ಲಿ ಪಕ್ಕದಲ್ಲಿ, ಅದರಿಂದ ಅಲ್ಲಿಗೆ ಎಳ್ಕೊಂಡೋಗಿರೋ ಮಗು ಇಲ್ಲ. ಅಲ್ಲಿ ಅಕಸ್ಮಾತ್ ಹೊಟ್ಟೆಗೆ ಬಿದ್ದಿದ್ರು ಅದೇ ಕಚ್ಚಿರೋದು ಹೊಟ್ಟೆಗೆ ಬಾಯಿ ಹಾಕಿದ್ರು ಮಗು ಇಲ್ಲ ಗಂಟ್ಲಿಗೆ ಬಾಯಿ ಹಾಕಿದ್ರೆ ಮಗು ಇಲ್ಲ. ಆಗಿರೋ ಸಿಚುವೇಶನಲ್ಲಿ ನಾವು ಮುದ್ದೆ ಇಟ್ಕೊಂಡು ಸಾರಿನಲ್ಲಿ ಹಂಗೆ ಉಳಿಸ್ತೀವೋ ಅದೇ ಥರ ಎಲ್ಲ ಉಳಿಸಿ ಚೆನ್ನಾಗಿ ಎಳ್ದಾಕ್ಬಿಟ್ಟಿದ್ದು. ಆಮೇಲೆ ನನಗೆ ಫೋನ್ ಬಂತು. ನಾನು ಕಾಮಾಕ್ಷಿಪಾಳ್ಯ ಹತ್ರದಲ್ಲೇ ಇದ್ದೆ, ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ಇದ್ದೆ. ಆವಾಗ ನಮ್ಮ ಫ್ರೆಂಡೇನೆ ಅವರು ಮನೆ ಕಟ್ತಾಯಿದ್ರು, ಮನೆ ಕೆಲಸ ಮಾಡ್ತಾರೆ, ಅವರು ಗಾರೆ ಕೆಲಸ ಮಾಡ್ತಾರೆ. ಅವರು ರಾಮಣ್ಣ ಹಿಂಗಾಗಿದೆ, ಮಗಳಿಗೆ ನಾಯಿ ಕಚ್ಚಿಬಿಟ್ಟಿದೆ ಅಂತಂದರು. ಅವರು ಆಲ್ರೆಡಿ SSG ನರ್ಸಿಂಗ್ ಹೋಮ್ ಅಂತ ಇದೆ, ಆ ನರ್ಸಿಂಗ್ ಹೋಮ್ ಹತ್ರ ಬಂದು ಅಡ್ಮಿಟ್ ಮಾಡಿದರು. ಅಡ್ಮಿಟ್ ಮಾಡೋಕ್ಕೆ ಅಂತ ತಂದಿದ್ದಾರೆ, ಅವರು ಅಡ್ಮಿಟ್ ಮಾಡಿಸ್ಕೊಂಡಿಲ್ಲ. ಸೀರಿಯಸ್ ಕೇಸು ಅಂತ ಅಂದ್ಬಿಟ್ಟು ಅವ್ರಿಗೆ ಭಯ ಆಗಿದೆ. ಆಮೇಲೆ ಆಶ್ರಯಕ್ಕೆ ಹೋಗಿ ಅಂತ ಅಂದ್ಬಿಟ್ಟು ಆಶ್ರಯಕ್ಕೆ ಬರ್ಕೊಟ್ಟಿದ್ದಾರೆ. ಆಶ್ರಯದಲ್ಲಿ ನಾನು ಆಲ್ರೆಡಿ ಆಶ್ರಯಕ್ಕೆ ಹೋದಾಗ ನಾನಿದ್ದೆ. ನಾನು ನೋಡಿದ್ರೆ ನನಗೆ ಒಂಥರ ವಿಕಾರವಾಗಿ ಮಗು ಕಾಣಿಸ್ಬಿಡ್ತು. ನನ್ನ ಮಗಳೇ ಎಲ್ಲ ಅನ್ನೋ ಥರ ಕಾಣಿಸ್ಬಿಡ್ತು. ಅಷ್ಟೊಂದು ಚಿಂತಾಜನಕವಾಗಿ ಇದಾಗಿ ಕಾಣಿಸ್ಬಿಡ್ತು ಮಗು. ನನಗೆ ನೋಡೋಕ್ಕೆ ಇದಾಗಲಿಲ್ಲ. ನನಗೆ ಆಲ್ರೆಡಿ ಅಲ್ಲೇ ನನಗೆ ದುಃಖ ಬಂದ್ಬಿಡ್ತು. ಆದರೂ ಮನ್ಸಿಗೆ ಧೈರ್ಯ ತಗೊಂಡು ನಾವು ಒಂಥರ ಯಾವುದೇ ಒಂದು ಇದರಲ್ಲಿ ಮನ್ಸಿಗೆ ಧೈರ್ಯ ತಗೊಳ್ಳೋದು ಜಾಸ್ತಿ. ಅದರಲ್ಲೂ ನಾನು ಜಾಸ್ತಿ ಬೇಗ ಡಿಸಪಾಯಿಂಟ್ ಆಗೋಲ್ಲ. ಆವಾಗ ನನ್ನ ಮಗು ನೋಡ್ಬಿಟ್ಟು ಬೇಗ ಆಯ್ತದ ಆಗಲ್ವಾ ಅಂತ ಕೇಳಿದೆ ಡಾಕ್ಟ್ರನ್ನ. ಏನು ಸೀರಿಯಸ್ ಅಂತ ಕೇಳಿದೆ. ಇಲ್ಲ ಇವರೇ ಆಗಲ್ಲ, ಇದು ಕೇಸ್ ಇದಕ್ಕೆ ತೊಗೊಂಡೋಗ್ಬಿಟ್ರಿ, ಕೆಂಪೇಗೌಡ ನರ್ಸಿಂಗ್ ಹೋಮಿಗೆ ತೊಗೊಂಡೋಗ್ಬಿಟ್ರಿ, ಇಮಿಡಿಯೇಟ್ಲಿ ಆಂಬುಲೆನ್ಸ್ಗೆ ಫೋನ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರು. ನನಗೆ ಅವಾಗಲೂ ಡೌಟ್ ಆಯಿತು. ಮಗು ಕಾನ್ಶಿಯಸ್ ಇತ್ತು ಅವಾಗ? ಕಾನ್ಶಿಯಸ್ ಅಂದರೆ ಅಳ್ತಾ ಇತ್ತು, ಒಂದು ಸ್ವಲ್ಪ ಪ್ರಜ್ಞೆ ಅಳೋ ಥರ ಇತ್ತು, ಒಂಥರ ಒಂಥರ ಭೀತಿ. ನಾಯಿ ಒಂದೇ ಸತಿ ಬಿದ್ವಲ್ಲ, ಅದು ಟೆನ್ಷನ್ ಇಂದ ಯಾರು ನೋಡಿದ್ರೆ ಆಂಬುಲೆನ್ಸ್ ಆದಮೇಲೆ ಫುಲ್ಲು ಇದಾಗ್ಬಿಡ್ತು, ಕಾನ್ಸೆಪ್ಟ್ ಕಳ್ಕೊಳ್ಳೋ ಥರ ಆಗ್ಬಿಡ್ತು. ನನಗಲ್ಲೇ ಪ್ರಜ್ಞೆ ತಪ್ಪೋ ಥರ ಆಗೋಯ್ತು. ನನಗೆ ಅವಾಗ ಸಿಕ್ಕಾಬಟ್ಟೆ ಭಯ ಆಗೋಯ್ತು. ಅವರು ಏನಾಗಲ್ಲ ಸುಮ್ಮನಿರಿ ಅಂತ ಹೇಳ್ತಾಯಿದ್ರು.
ಆಂಬುಲೆನ್ಸಿಂದ ಇದು ಈಚೆ ಇದಕ್ಕೆ ಶಿಫ್ಟ್ ಮಾಡಿದ್ರು, ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು. ಅಲ್ಲಿ ಡಾಕ್ಟ್ರು ಒಂದು 5 ನಿಮಿಷ ಇರಿ ಅಂತ ಅಂದ್ಬಿಟ್ಟು ಮೆಡಿಷನ್ ತರಕ್ಕೆ ಕಳಿಸಿದ್ರು. ಮೆಡಿಷನ್ ತಂದುಕೊಟ್ಟೆ. ಆಲ್ರೆಡಿ ನನ್ನ ಹತ್ರ ದುಡ್ಡಿತ್ತು. ಮೆಡಿಷನ್ ತಂದುಕೊಟ್ಟಾದ್ಮೇಲೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಟ್ರೀಟ್ಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ರು. ಟ್ರೀಟ್ಮೆಂಟ್ ಮಾಡೋಕ್ಕೆ ಶುರು ಆದಾಗ ಅವಾಗ ಮೈಯಲ್ಲಿ ಅದಕ್ಕೆ ಪ್ರಜ್ಞೆ ಬಂದು ಮೈಯಲ್ಲಿ ಇದಾಗಿರುವಾಗ ಅಪ್ಪ ಅಮ್ಮ ಅಂತ ಅಂದ್ಬಿಟ್ಟು ಸಿಕ್ಕಾಬಟ್ಟೆ ಕಿರ್ಚ್ಕೊಳಕ್ಕೆ ಶುರು ಮಾಡ್ತು. ಆಮೇಲೆ ಮತ್ತೆ ಫುಲ್ಲು ಇದಾಗೋಯ್ತು. ಅವರು ಕಂಡ ಕಿತ್ತಿರೋದನ್ನ ಹಂಗೆ ಮೆತ್ತಿ ಇದು ಮಾಡಿ ರೆಡಿ ಮಾಡಿದ್ರು. ಈ ಕಂಡಗಳು ಇಲ್ಲಿ ಇದಂತೂ ನೋಡಿ ಇಲ್ಲಿ ಹಿಡ್ಕೊಳಕ್ಕೆ ಮಗುನ ಎಲ್ಲ ಆ ಕಡೆ ಹಿಡ್ಕೊಳಕ್ಕೂ ಆಯ್ತಲ್ಲ. ಈ ಕಡೆಯಿಂದ ಫುಲ್ಲು ಇಮ್ಡಿಯಿಂದ ಫುಲ್ಲು ಸೊಂಟವರೆಗೂ ಇಲ್ಲೊಂದೆರಡು ಜಾಗದಲ್ಲಿ, ಇಲ್ಲೂ ಒಂದೆರಡಲ್ಲಿ ಈ ಥರ ಹಿಡ್ದೈತೆ. ಆಮೇಲೆ ತಲೆ ಎಲ್ಲ ಆಗೈತೆ, ನಮ್ಗೆ ಗೊತ್ತಿಲ್ಲ ತಲೆ ಆಗಿರೋದು. ಆಮೇಲೆ ತಲೆ ಬೋಳಿಸ್ಲಾ ಅಂತ ಕೇಳಿದ್ರು, ಕೂದಲು ತೆಗಿಲ್ಲ ಅಂತ ಕೇಳಿದ್ರು. ಆಯಿತು ತೆಗೀರಿ ಅಂತ ಅಂದಮೇಲೆ ನಾಯಿ ಕಚ್ಚದ ಮೇಲೆನೆ ಆ ಟ್ರೀಟ್ಮೆಂಟಿಗೋಸ್ಕರ ಕೂದಲು ತೆಗೆದಿರೋದು. ಹೌದು, ಕೂದಲು ಇದು ಒಂದೊಂದೇ ಅಲ್ಲೂ ಬಿದ್ದಿರೋದು ನೋಡ್ಕೊಂಡು ಸ್ವಲ್ಪ ತೆಗಿಯೋಕ್ಕೆ ಅಂತ ಹೋಗಿ ಎಲ್ಲ ಕಡೆ ಮಾರ್ಕ್ ಆಗಿರೋದ್ರಿಂದ ತಲೆ ಒಳಗೆ ಎಲ್ಲ ಕ್ಲೀನಾಗಿ ಕೂದಲು ತೆಗ್ದಿರೋದು. ಆಮೇಲೆ ನಮಗೆ ಅವಾಗ ಏನಾಗಲ್ಲ ಇರಿ ಅಂತ ಅಂದ್ಬಿಟ್ಟು ಡಾಕ್ಟ್ರು ಇದು ಮಾಡಿದ್ರು. ಇವಾಗ ಚಿಕಿತ್ಸೆ ಪಡಿತೈತೆ. ಆಮೇಲೆ ಮಗು ಕಾನ್ಶಿಯಸ್ ಬಂದಿದೆಯಾ? ಪ್ರಜ್ಞೆ ಬಂದಿದೆಯಾ? ಪ್ರಜ್ಞೆ ಬಂದು ನೋಡ್ತಾ ನಿಮ್ಮ ಹತ್ರ ಮಾತಾಡ್ತದೆ ಲೈಟಾಗಿ. ಅಂದರೆ ಅಷ್ಟು ಅವಾಗ ಫಸ್ಟ್ ಮಾತಾಡ್ತಿರೋ ಥರ ಅವಾಗ ಒಂಥರ ಕ್ಯಾಶುವಲ್. ಅದು ಸಾಧ್ಯ ಇಲ್ಲ. ನಾವೇ ನೋಡ್ತಾ ಇದ್ದೀವಿ ಯಾವ ರೀತಿ ಬ್ಯಾಂಡೇಜ್ಗಳು ಸುತ್ತಿದ್ದಾರೆ, ಯಾವ ರೀತಿ ಟ್ರೀಟ್ಮೆಂಟ್ಸ್ ಆಗ್ತಾ ಇದೆ ಅಂತ. ಸೊ ತಿಪ್ಪೇಗೌಡ್ರೆ, ಅಲ್ಲಿ ಯಾವಾಗಿಂದ ಈ ಸಮಸ್ಯೆ ಇರೋದು? ಸಮಸ್ಯೆ ಈಗಾಗಲೇ 2 ವರ್ಷದಿಂದ ಇದೆ ಮೇಡಮ್. ಒಂದು ನಾಯಿ ಹಿಡಿತಿಲ್ಲ. BBMP ಅವರು ಯಾತಕ್ಕೂ ತಲೆ ಕೆಡ್ಸ್ಕೊಳಲ್ಲ. ಈಗ ಅವರು ಏನಪ್ಪ ಅಂದ್ರೆ ಅವರು ಒಂದು ರಾಜಕೀಯಕ್ಕೋಸ್ಕರ ಓಡಾಡ್ತಾ ಇದ್ದಾರೆ. ಅಲ್ಲಿ ಯಾರೇ ಸೊತ್ತಲಿ ಯಾರೇ ಇದು ಮಾಡಲಿ ನೋಡಿ, ಕೋಳಿ ಅಂಗಡಿ ಕಸನೆಲ್ಲ ತಂದು ಅಲ್ಲಿ ಹಾಕ್ತಾರೆ. ಮೇನ್ ನಾಯಿ ಬೈಲಿದೆ ಅಲ್ಲಿ. ನಾಯಿ ಬೆಳಿಗ್ ಕಾರಣನೇ ಕೋಳಿ ಕಸ. ಎಲ್ಲ ಹೇಳ್ತಾರೆ, ಮನೆಗೊಳಗೆ ಹೇಳ್ತಾರೆ ನೀವು ಸಪ್ರೇಟ್ ಕಸ ಹಿಂಡಿಸಿ ಅಂತಾರೆ, ಒಣ ಕಸ ಹಸಿ ಕಸ ಹಿಂಡಿಸಿ ಅಂತಾರೆ. ಈ ಕೋಳಿಗೆ ಯಾಕೆ ಅಂಗಡಿಗೆ ರೂಲ್ಸ್ ಮಾಡಲ್ಲ? ಯಾಕೆ ತಂದು ಹಾಕೋಗಿ ಬಿಡ್ತಾರೆ? ಈಗ ಹಸಿ ಮಾಂಸ ಯಾವ ನಾಯಿ ತಿಂತಾವೋ ಅದು ಮನುಷ್ಯರ ಮೇಲೆ ಬೀಳೋದು ಸಹಜ ಆಗ್ಬಿಟ್ಟಿದೆ. ಆದ್ರಿಂದ ಈ ಕುರಿ ಹಸು ಇದೆಲ್ಲ ತಿನ್ನೋಕೆ ಬಳಿಕೊಂಡಿದೆ. ಬೇಕಾದ್ರೆ ಶೂಟ್ ಮಾಡಿರ್ಬೋದು ಆ ಕಡೆ ಎಲ್ಲ. ಎರಡು ವರ್ಷದಿಂದ ಈ ಸಮಸ್ಯೆ ಸಮಸ್ಯೆ ಅಂತೂ ಜಾಸ್ತಿ ಆಗಿದೆ. ಅಂದ್ರೆ ಯಾರಾದ್ರೂ ಬೇರೆಯವ್ರು ಏನಾದ್ರು ಕಂಪ್ಲೇಂಟ್ ಕೊಟ್ಟಿದಾರಾ ಈ ರೀತಿ ಸಮಸ್ಯೆ ಆಗ್ತಾ ಇದೆ? ಇಲ್ಲ ಮೇಡಮ್, ಅಂತ ಇದೆ ಅದು ಆಗಿರ್ಲಿಲ್ಲ. ಅದೇ ಹಸು ಕರುಗಳು ತಿಂತಿದೋ ತಲೆ ಕೆಡ್ಸ್ಕೊಂತಿಲ್ಲ. ಈಗ ಮನುಷ್ಯರ ಮೇಲೆ ಬೀಳಕ್ ಸ್ಟಾರ್ಟ್ ಆಗಿದೆ. ದೊಡ್ಡವ್ರಿಗೂ ಬಿಡೋದಿಲ್ಲ ಅದು. ದೃಶ್ಯದಲ್ಲಿ ನಾವು ನೋಡ್ತಾ ಇರಬಹುದು ಯಾವ ರೀತಿ ನಾಯಿಗಳ ಹಾವಳಿ ಇದೆ ಅನ್ನೋದನ್ನ. ಮತ್ತೊಂದು ಕಡೆ ಬಾಲಕಿಯ ಸ್ಥಿತಿಯನ್ನ ನೀವು ನೋಡಬಹುದು. 6 ವರ್ಷದ ಪುಟ್ಟ ಬಾಲಕಿ ಆಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಏಕಾಏಕಿ ಒಂದು 10 ನಾಯಿಗಳು ಆಕೆಯನ್ನ ಸುತ್ತುವರೆದು ಆಕೆಯ ದೇಹನ ಎಳೆಯುತ್ತೆ ಅಂದ್ರೆ ಅದನ್ನ ನಾವ್ಯಾರು ಕಲ್ಪನೆಯೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿರುವಂತಹ ಸ್ಥಳೀಯ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ, ಜೊತೆಗೆ ಅಲ್ಲಿರುವಂತಹ ಪರಿಸರವನ್ನ ಈ ಮಟ್ಟಕ್ಕೆ ಹಾಳು ಮಾಡ್ತಾ ಇರುವಂತಹ ಅಂಗಡಿಗಳಿಗೆ ಯಾಕೆ ಕಡಿವಾಣ ಹಾಕ್ತಾ ಇಲ್ಲ ಅನ್ನೋದು ಇಲ್ಲಿ ದೊಡ್ಡ ಪ್ರಶ್ನೆ ಆಗುತ್ತೆ. ಚರ್ಚೆ ಮುಂದುವರಿಸ್ತೀವಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.